ಮೋದಿ ಅವರಿಗೆ, ನರೇಂದ್ರ ಮೋದಿ ಅವರಿಗೆ, ಭಾರತೀಯ ಜನತಾ ಪಕ್ಷಕ್ಕೆ, ಭಾರತೀಯ ಜನತಾ ಪಕ್ಷಕ್ಕೆ, ಭಾರತೀಯ ಜನತಾ ಪಕ್ಷಕ್ಕೆ, ಸನಾತನ ಹಿಂದೂ ಧರ್ಮಕ್ಕೆ, बोलो भारत माता की। ಪ್ರಿಕಾಷನ್ ಒಳಗೆ ಕೆಲವೊಂದು ರೋಡ್ಗಳನ್ನು ಓಪನ್ ಮಾಡಿ ಎಲ್ಲರಿಗೆ ಹೋಗೋಕ್ಕೆ ಕ್ಲಿಯರಾಗಿ ಜಾಗ ಕೊಟ್ಟರೆ ಚಲೋ ಆಗ್ತೈತಿ. ಈಗ ಸಪೋಸ್ ಸಿದ್ದೇಶ್ವರ ಗುಡಿ ರೋಡ್ ಒನ್ ವೇ ಮಾಡಿಟ್ಟಾರೆ, ಆಮೇಲೆ ಮಿಲನ್ ಬಸ್ ಚೌಕದಿಂದ ಸ್ವಲ್ಪ ಎಲ್ಲ ಕಡೆ ಗಾಡಿ ಹಚ್ಚಿಬಿಟ್ರು, ಯಾವ ಗಾಡಿ ಕರೆಕ್ಟಾಗಿ ಪಾಸ್ ಆಗತ್ತೆ, ಟ್ರಾಫಿಕ್ ಜಾಮ್ ಜಾಸ್ತಿ ಆಗತ್ತೈತಿ. ಬಿಸಿಲು ಜಾಸ್ತಿ ಇದ್ದರಿಂದ ಟೂ ವೀಲರ್ಗಳು ಪಾಸ್ ಆಗತ್ತಿಲ್ಲ. ಸಿದ್ದೇಶ್ವರ ಗುಡಿದಿಂದ ಈ ಗಾಂಧಿ ಚೌಕ್ ಬರಬೇಕಾದ್ರೆ ರೋಡ್ ಕಂಡಪಟ್ಟಿ ದೊಡ್ಡದೈತಿ, ಬಟ್ ಏನಾದ್ರೆ 4 ವೀಲರ್ ಪಾರ್ಕಿಂಗ್ ಮಾಡ್ಕೊಂಡ್ಬಿಟ್ಟು ಆ ರೋಡ್ನ ಕಂಜೆಸ್ಟೆಡ್ ಮಾಡಿಟ್ಟಾರೆ. ಸ್ವಲ್ಪ ಅದನ್ನು ಕ್ಲಿಯರ್ ಮಾಡಿಬಿಟ್ಟು ಅದನ್ನು ಟೂ ವೇ ಕೊಟ್ಟರೆ ಈ ರೋಡ್ ಮುಗಿದ ತನಕ ತಾತ್ಕಾಲಿಕವಾಗಿ, ನಾವೇನು ಪರ್ಮನೆಂಟ್ ಅಂತ ಹೇಳಿಲ್ಲ, ತಾತ್ಕಾಲಿಕವಾಗಿ ನಮ್ಮ ಬಿಜಾಪುರ ಜನತೆಗೆ ಒಂದು ಅನುಕೂಲವಾಗ್ತದೆ ಅಂತೇಳಿ ಈ ಮನವಿ ಕೊಡಕ್ಕೆ ಬಂದಿಲ್ಲ ಸರ್. ಒಂದು ವರ್ಷಕ್ಕೆ ಒಂದು ಸಂಘ ಸರ್, ಅದು ಅವೈಜ್ಞಾನಿಕ ಕಾಮಗಾರಿ ನಡೆದಂತ ನನ್ನ ಅಂದಾಜು ಹಂಗೇನಿಲ್ಲ. ಅವೈಜ್ಞಾನಿಕ ಅಂತಂದ್ರೆ ಅವ್ರು ನೋಡ್ರಿ ಮಾಡೋರು ಇರ್ತಾರೆ, ಇಂಜಿನಿಯರ್ಗಳು ಇರ್ತಾರೆ, ಅದ್ರ ಮ್ಯಾಗ ಒಂದು ಪ್ಲ್ಯಾನ್ ಮಾಡಿರ್ತಾರೆ, ಅಲ್ಲಿ ಏನೋ ಒಂದು ಅಡೆತಡೆ ಇದ್ದಲ್ಲೇ ಅದನ್ನು ವಾಪಸ್ ರೀಕನ್ಸ್ಟ್ರಕ್ಷನ್ ಸರ್. ಎಲ್ಲರೂ ಕೂಡ ಒತ್ತಡ ಹಾಕೋದು ಅವಶ್ಯಕತೆ ಯಾಕೆ ಒಂದು ಮಾಡ್ಕೊಂಡು ಹಾಕೋದು ಚಲೋ ಆಗ್ತೈತೆ ನಾವು ಪಾರ್ಷಿಯಲ್ ಆಗಿ ನೀವು ಹೇಳ್ತೀರಿ ಪಾರ್ಟ್ ಬೈ ಹೋಗ್ಬೇಕಂತ, ಬಟ್ ಅವ್ರು ನಡಬರ್ಕ್ ಗ್ಯಾಪ್ ಇಟ್ಟಾರ್ರಿ ಕೆಲವೊಂದು ನಡಬರ್ಕ್, ಯಾಕಂದ್ರೆ ಪಾಸ್ ಆಗಕ್ಕೆ ರೋಡ್ ಇಟ್ಟಾರ. ಇನ್ನೇನಾಗತ್ತೈತಿ ಪ್ರಾಬ್ಲಮ್ ಅಂದ್ರೆ ಈ ಗಾಂಧಿ ಚೌಕದಿಂದ ಏನು BLD ಕಡೆ ಹೋಗೋ ರೋಡ್, 2 ರೋಡ್ ಅದಾವೆ, 3 ರೋಡ್ ಅದಾವೆ ಆ್ಯಕ್ಚುಲಿ. ಒಂದು ಇದು ಅಟಲ್ ಬಿಹಾರಿ ವಾಜಪೇಯಿ ರೋಡ್, ಅಲ್ಲಿ ಕಾಯಿಪಲ್ಲೆ ಅವ್ರು ಕುಂಡಿರ್ತಾರೆ. ನಾವು ಬೀದಿ ವ್ಯಾಪಾರಸ್ಥರು ತೊಂದರೆ ಆಗಬಾರ್ದು, ಬಟ್ ಅಲ್ಲಿ ಆಟೋಗಳ ಸಂಖ್ಯೆಗಳು ಅದಾವೆ. ಅದಕ್ಕೇನಾಗಬೇಕಾಗಿತ್ತು ರೀ, ಪೊಲೀಸರು ಸ್ವಲ್ಪ ಅದನ್ನು ರೆಗ್ಯುಲರಾಗಿ ಮಾನಿಟರ್ ಮಾಡಿಬಿಟ್ಟು ಅಲ್ಲಿ ಕ್ಲಿಯರ್ ಮಾಡಿದ್ರೆ ಅದನ್ನೂ ಒಂದು ರೋಡ್ ಫುಲ್ ಆಗ್ತೈತಿ. ಸೊ ಆ ರೋಡ್ ಬಂದ್ ಆಗಿದ್ದರಿಂದ ಬಾಕಿದವ್ರಿಗೆ ತೊಂದರೆ ಆಗತೈತಿ. ಆ ತೊಂದರೆಗೆ ಸ್ವಲ್ಪ ಇವರು ಸ್ಪಂದನೆ ಮಾಡಿದ್ರೆ ಇವು 3 ರೋಡ್ ಫುಲ್ ಆಗ್ತಾವೆ, ಆರಾಮಾಗಿ ಟ್ರಾಫಿಕ್ ಕ್ಲಿಯರ್ ಆಗ್ತೈತಿ, ರೆಗ್ಯುಲರ್ ಆಗುತ್ತೆ. ಯಾವುದು ಅದು 9 ನಂಬರ್ ವಾರ್ಡ್ ಬರ್ತೈತಿ, 8, 9 ಮಿಕ್ಸ್. ಕಾರ್ಪೊರೇಟರ್ ಯಾರು? ರಾಜು ಮಗಿಮಠ ಸರ್. ಯಾರು BJP ಅವರು ಅದಾರ, ಕಾಂಗ್ರೆಸ್ ಅವರು, JDS ಅವರು? ಅದು ಹೆಂಗೈತ್ರಿ, ಇದು ಕಾರ್ಪೊರೇಟರ್ ವಾರ್ಡ್ ಐತಿ, ಮೇನ್ ರೋಡ್ ಏನದಲ್ಲ ಸೊ ಅದನ್ನು ಅವರು ಎಲ್ಲರಾಗಿ ತೊಗೊಂಡಿರ್ತಾರೆ. ನಮಗೇನಾಗಬೇಕೈತಿ, ಅಲ್ಲಿ ಹೋಗುವಂಥ ಜನತೆಗೆ ಕ್ಲೀನಾಗಿ ಸ್ವಲ್ಪ ನೀಟಾಗಿ ಹೋಗೋಕೆ ಜಾಗ ಮಾಡಿಕೊಡ್ರಿ. ಏನಾಗತ್ತೈತಿ ರೀ, ನಾವು ಅಲ್ಲಿದ್ದವ್ರಿಗೆ ಅಂಗಡಿಯವ್ರಿಗೆ ಏನೂ ಅನ್ನಾಗತ್ತಿಲ್ಲ, ಪಾರ್ಕಿಂಗದ್ದು ಪ್ರಾಬ್ಲಮ್ ಐತಿ. ನಾವೇನೈತಿ ಪಾರ್ಕಿಂಗ್ ಕೆಲವೊಂದು ಸಮಯ ಸ್ಥಳಾಂತರ ಮಾಡಿ, ಇನ್ ಕೇಸ್ ಯಾರೋ ಒಬ್ರು ಬೀದಿ ವ್ಯಾಪಾರಸ್ಥಿರ್ತಾರೆ ಅಂದ್ರೆ ಅವ್ರಿಗೆ ಸೂಕ್ತವಾದ ಜಾಗ ಕೊಟ್ಟ ಕಡೆ ಸೈಡಿಗೆ ಕೂಡಿಸ್ಕೊಂಡು ಯಾರಿಗೂ ತೊಂದರೆ ಆಗಲಾರ್ದಂಗೆ ಇದನ್ನು ಸ್ವಲ್ಪ ಕ್ಲಿಯರ್ ಮಾಡಿಕೊಡ್ರಿ ಅಂತ ನಾವು ಮನವಿ ಮಾಡಕ್ಕೆ ಸರ್. ಹೇಳ್ಬೋದಾಗಿತ್ತು ರಾಜು ಮಗಿಮಠ ಅವರು, ಯಾಕಂದ್ರೆ ಹಂತವಾಗಿ ಮಾಡಿದ್ರೆ ನಮಗೆ ಸಮಸ್ಯೆ ಆಗ್ತದೆ. ಹಂತವಾಗಿ ಮಾಡಕತ್ತಾರೆ ಸರ್. ನಡಬರ್ ಗ್ಯಾಪ್ ಇಟ್ಟರೆ ಪಾಸ್ ಆಗ ಗಾಡಿಗಳು ಹೊಂಟಾವು. ಈಗ ಏನಾಗತ್ತಿದ್ರಿ, ಎಟ್ ಅ ಟೈಮ್ ದೊಡ್ಡ ಮಷಿನ್ಗಳು ಬಂದಂದ್ರೆ ಒಂದೇ ಟೈಮ್ನಾಗ ಮುಗಿಸ್ಕೊಳ್ಳೋ ಚಾನ್ಸಸ್ಸು ಜಾಸ್ತಿ ಇರ್ತೈತೆ. ಸೊ ಅದು ಸಂಬಂಧ ಮಾಡಿರ್ತೀವಿ ಸಾರ್ವಜನಿಕ ತೊಂದರೆ ಸರ್. ಅದೇ ತೊಂದರೆ ಸಂಬಂಧ ನಾವು ಹೇಳ್ತೀವಿ. ಈ ಕಡೆ ಅದಲ್ಲ ನೋಡ್ರಿ, ಯಾವುದೋ ಒಂದು ಒಳ್ಳೆ ಕೆಲಸ ಆಗಬೇಕಾದ್ರೆ ಸ್ವಲ್ಪ ತ್ರಾಸು ತೊಗೊಳ್ಳೋ ಇದ್ದಿದೆ. ಎಂಥ ಬೇಕಾದಂಥ ರೋಡ್ ಮಾಡಿರಿ, ನಾವು ಗಾಂಧಿ ಚೌಕ್ ರೋಡ್ ಮಾಡೋ ಮುಂದಾಗ ನಾವು 6 ತಿಂಗಳಗಟ್ಟಲೆ ಒಂದೇ ರೋಡ್ನಾಗ ತಿರ್ಗಾಡ್ತೀವಿ. ಸೊ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಕೆ ಇದೇ ಐತಿ. ಬಟ್ ನಾವೇಳ್ತೀವಿ ಇಲ್ಲ ಐತಿ ನಮ್ಮ ಕಡೆ ಆಪ್ಷನ್, ಆ ಆಪ್ಷನ್ನ ಯೂಸ್ ಮಾಡ್ಬೋದು. ಸಂದೀಪ್ ಪಾಟೀಲ್ ರೀ, ಭಾರತೀಯ ಜನತಾ ಪಾರ್ಟಿ ನಗರ ಮಂಡಲ ಅಧ್ಯಕ್ಷ. ಜೋ ಬೋಲ್ತೆ ಬೋಲೋ. ಇವತ್ತು ವಿಜಯಪುರ ನಗರದಲ್ಲಿ ಸುವ್ಯವಸ್ಥೆ ಆಗಿದಂಥ ಟ್ರಾಫಿಕ್ ಸಿಬ್ಬಂದಿಗಳ ಕೊರತೆ ಇರೋದೋ ಗೊತ್ತಿಲ್ಲ, ಅಥವಾ ಸಿಬ್ಬಂದಿಗಳು ಬೇಕಂತಲೇ ಮಾಡ್ತಾರೋ ಗೊತ್ತಿಲ್ಲ. ಸಿಕ್ಕಲ್ಲಿ ಮಹಾನಗರ ಪಾಲಿಕೆದವರು ಅಡ್ಡಿ ಪಬ್ಲಿಕ್ಗೆ ತೊಂದರೆ ಮಾಡ್ತಂಥ ಈ ಸಂದರ್ಭ ಈಗ ನಮ್ಮ ಡೆವಲಪ್ಮೆಂಟ್ ಮಾಡಲಿ, ಬಿಜಾಪುರ ನಗರ ಬೇಡ ಅನ್ನೋಲ್ಲ, ಅದ್ರಾಗೆ ಹಂತ ಮಾಡಬೇಕು. ಸಿಕ್ಕಲ್ಲೇ ಅದು 1 ವೇ ಮಾಡಿರ್ತಾರೆ, ಆ 2 ವೇ ಮಾಡಿಸಿ ಶುದ್ಧ ಮಾಡಬೇಕು ಅಂತ ಪಬ್ಲಿಕ್ಗೆ ಅನುಕೂಲ ಮಾಡಿಕೊಡ್ಬೇಕಿಲ್ಲ. ಅದು ಬಿಟ್ಟು ಸಿಬ್ಬಂದಿಗಳಲ್ಲಿ ದಂಡ ಹಾಕ್ತಾರೆ. ಈ ಕಡೆ ನಾವು ರಾಂಗ್ ಸೈಡ್ ಇದೆ, ನೀವು ದಂಡ ಕೊಡ್ರಿ, 500 ರೂಪಾಯಿ ಹಾಡ್ರಿ. ಇದು ದಯವಿಟ್ಟು ಎಲ್ಲ ಸಿಬ್ಬಂದಿಗಳು, ಪೊಲೀಸ್ ಸಿಬ್ಬಂದಿ, ಟ್ರಾಫಿಕ್ ಇಲಾಖೆದವರು, ಇಲ್ಲ ಪೊಲೀಸ್ ಇಲಾಖೆದವರು ತಮ್ಮ ಗುಂಪಾಗಿ ನಿಂತಿರ್ತಾರೆ. ತಮ್ಮ ಡ್ಯೂಟಿ ಮಾಡಲ್ಲ, ಮಾಡಬೇಕು ಡ್ಯೂಟಿ. 2-3 ಮಂದಿ ಇರ್ಬೇಕು, 10 ಮಂದಿ ಗಾಂಧಿ ಚೌಕ್ ನಿಂತಿರ್ತಾರೆ. ಸಿಗ್ನಲ್ ಬಿದ್ದರೂ ಹಾಗೆ ಹೋಗೋದು ಮಂದಿ ಸಾರ್ವಜನಿಕರು. ಅದಕ್ಕೆ ವ್ಯವಸ್ಥೆ ಬೇಕಿಲ್ಲ, ಸಂಬಳ ಕೊಡ್ತೋತಾರಿಲ್ಲ, ಪಗಾರ ತಗೋತಾರಿಲ್ಲ ಸಿಬ್ಬಂದಿಗಳು. ಅದಕ್ಕೆ ಮಾಡಬೇಕಿಲ್ಲ, ವ್ಯವಸ್ಥೆ ಮಾಡಬೇಕಿಲ್ಲ. ಗಾಂಧಿ ಚೌಕದ 20 ಮಂದಿ ಇರ್ತಾರೆ, ಆ ಕಡೆ ಒಂದು 10 ಮಂದಿ, ಈ ಕಡೆ ಒಂದು 20 ಮಂದಿ. ಮತ್ತು ಬಸ್ ಹೋಗ್ತದೆ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಲದಲ್ಲಿ, ಆ ಕಾಯಿಪಲ್ಲೆ ಮರ ಪೂರ ರೋಡಿಗೆ ಕೂತಿರ್ತಾರೆ. ಆ ಬಸ್ಸೇ ಹೋಗಲ್ಲ, 10 ನಿಮಿಷ ಅಲ್ಲಿ ಟ್ರಾಫಿಕ್ ಆಗ್ತದೆ. ಆ ಟ್ರಾಫಿಕ್ ಎಲ್ಲ ಅದು ತಗ್ಗಿಸ್ಬೇಕಿಲ್ಲ, ಬಂದು ಸರಿಸ್ಬೇಕಿಲ್ರಿ, ಸರಿಸುವ ವ್ಯವಸ್ಥೆ ಮಾಡಬೇಕಲ್ಲ ಪೊಲೀಸ್ ಸಿಬ್ಬಂದಿಗಳು. ಅವ್ರ ಕೆಲಸ ಯಾಕಡೆ ಹೋದ್ರೆ ಬರೀ ದಂಡ ಹರಿಯೋದು, ಪೋತಿ ಹರಿಯೋದು, ಇದೇ ಕೆಲಸ. ಹೆಂಗಾಗಬಾರ್ದು. ದಯವಿಟ್ಟು ವಿಜಯಪುರ ನಗರದಲ್ಲಿ ಸುಂದರೀಕರಣ ಆಗಲಿ, ಡೆವಲಪ್ಮೆಂಟ್ ಆಗಲಿ, ಅದು ಪ್ರಶ್ನೆ ಇಲ್ಲ. ಅದು ಯಾವುದೇ ರೋಡ್ ಹಡ್ಡಿದ್ರೂ ವ್ಯವಸ್ಥೆ ಮಾಡುವಂಥ ಕೆಲಸ ಆಗಬೇಕು. ಮೊದಲೇ ಮುಖ್ಯ ಅಂದ್ರೆ ಟ್ರಾಫಿಕ್ಗೆ ಭಾಳ ಮುಖ್ಯ ಅದ ನಮ್ಮ ನಗರದ. ಗಾಂಧಿ ಚೌಕದಲ್ಲಿ ನೋಡ್ಬೇಕು ನೀವು,
ಯಾರಾದರೂ ಯಾಕಡೆ ಬರ್ತಾರೆ ಗೊತ್ತೇ ಆಗಂಗಿಲ್ಲ. ಮುಂದಿನ ಇರ್ತಾರೆ ಪೊಲೀಸರು, ಆದ್ರೆ ಯಾವ ಬೇರೆದು ಊರ್ದಾಗ ಬಂದ್ರೆ MH ಪಾಸಿಂಗ್ ಬರ್ತಿಲ್ಲ ಇಟ್ಟು ದಂಡೆ ಹಾಕಿ ಬಿಡೋದು. ಆ ಕೆಲಸ ಬಿಡಬೇಕು. ದಯವಿಟ್ಟು ಸಾರ್ವಜನಿಕ ಅನುಕೂಲ ಮಾಡಿಕೊಡ್ಬೇಕು ಅಂತ ವಿನಂತಿಸ್ತೇನೆ. ಭರತ್ ಕೋಳಿ ಸರ್ ಶಾಸಕರು ಹೇಳ್ತಾರೆ ವಿಜಯಪುರ ಸ್ಮಾರ್ಟ್ ಸಿಟಿ ಕಡೆ ತಗೊಂಡು ಹೊಂಟೆ ಹೊಂಟಾರಲ್ಲ, ಅದಕ್ಕೇನದು ಸರ್ ನೀವು ಹೇಳ್ತಿರಲ್ಲ ರಸ್ತೆ ಸರಿಯಾಗಿ ಮಾಡಿ. ಅಲ್ಲಿ ರಸ್ತೆ ಸರಿಯಿಲ್ಲ ಮತ್ತೆ ಅಂತ ಮಾಡತ್ತಾರಲ್ಲ. ಹೆಂಗ್ ಸರ್ ಹಾಂ ರೀ, ರಸ್ತೆಗೆ ಸರಿಯಾಗಿಲ್ಲ ಅಂದ್ರೆ ಸ್ಮಾರ್ಟ್ ಸಿಟಿ ಹೆಂಗ್ ಸರ್? ಈಗ ಆಲ್ರೆಡಿ ಏನು ಇಂಪ್ರೂವ್ ಆಗೈತಲ್ಲ ಸಾಕಷ್ಟು, ಮತ್ತೆ ಹೆಂಗಾಗಬೇಕು? ಸರ್ ನೀವೇ ಹೇಳ್ತೀರ ರಸ್ತೆ ಸರಿಯಾಗಿಲ್ಲ. ಯಾವುದು ಕಾಮಗಾರಿ ಹಂತವಾಗಿ ಕಾಮಗಾರಿ ಮತ್ತೆ ಹೆಂಗೆ ಫಂಡ್ ರಿಲೀಸ್ ಆಗ್ತದೆ ಹಂಗೆ ಮಾಡಿರ್ತಾರ. ಅಭಿವೃದ್ಧಿ ಹೆಂಗೆ ಒಮ್ಮೆ ಕೊಡಂಗಿಲ್ಲಲ್ಲ ಸರ್ಕಾರ. ಅಲ್ಲ ಕಾರ್ಪೊರೇಟರ್ ನಿಮ್ಮವ್ರೆ, ಶಾಸಕರು ನಿಮ್ಮ ನಮ್ಮವ್ರಿದ್ದ ಮತ್ತೆ ನಮ್ಮವ್ರ ಅಭಿವೃದ್ಧಿ ಮಾಡಬೇಕಲ್ಲ. ನಮ್ಮವ್ರಿದ್ದಾಗ ನಮ್ಮವ್ರ ಅಭಿವೃದ್ಧಿ ಮಾಡಬೇಕು. ಅವ್ರಿಗೆ ಹಾಂ ರೀ, ಈ ರೀತಿ ಕಾಮಗಾರಿ ಮಾಡಿದ್ರೆ ತೊಂದರೆ ಆಗ್ತದೆ ಸಾರ್ವಜನಿಕರಿಗೆ ಅಂತ ಗೊತ್ತಾಗ್ಲಿಲ್ವಾ ಅಂತ. ತೊಂದರೆ ಆಗ್ತದೆ ಸರ್, ಸಹಿಸ್ಕೋಬೇಕು. ಯಾವ ತೊಂದರೆ ಆಗ್ತದೆ ಅನ್ನೋದು ಸಹಿಸ್ಕೋಬೇಕು. ಸ್ವಲ್ಪ ಇಂಪ್ರೂವ್ ಮಾಡ್ಬೇಕಾದ್ರೆ ಆಡಬೇಕು. ಆದ್ರೆ ಪೊಲೀಸ್ ಇಲಾಖೆ ಟ್ರಾಫಿಕ್ದವ್ರು ಮಾಡತ್ತಾರಲ್ಲ, ಅದು ಸಮಸ್ಯೆ ಬಗೆಹರಿಸಬೇಕು. ಇಂಪ್ರೂವ್ ಆಗಬೇಕಲ್ಲ. ನಗರ ಸುಂದರೀಕರಣ ಆಗಬೇಕಲ್ಲ. ಅದಕ್ಕೇನದು ಯಾರಿದ್ರು ಮಾಡೇಬೇಕು. ಯಾವ ಶಾಸಕ ಇದ್ರೂ ಬಿಟ್ಟರೆ ಅನ್ನೋದು ಸರ್ಕಾರದ ದುಡ್ಡು ಹಣ ಬಂದಾಗ ಮಾಡೇಬೇಕಾಗ್ತದೆ ಇಂಪ್ರೂವ್ಮೆಂಟ್. ಸರ್ ತಮ್ಮ ಹೆಸರು? ಈಗ ಡೆವಲಪ್ಮೆಂಟ್ ನಡೀತಾ ಇರೋದ್ರಿಂದ ಸಾರ್ವಜನಿಕರಿಗೆ ಈ ಕಡೆ ತೊಂದರೆ ಆಗ್ತಾ ಇದೆ, ಸರಿಯಾಗಿ ನಿರ್ವಹಣೆ ಆಗ್ತಾ ಇಲ್ಲ ಅನ್ನೋದು. ಟ್ರಾಫಿಕ್ದಿಂದ ಅಷ್ಟೇ, ಬೇರೆ ಏನು ಸಮಸ್ಯೆ ಇಲ್ಲ. ಟ್ರಾಫಿಕ್ದಿಂದ ಅಷ್ಟೇ ಸಮಸ್ಯೆ ಆಗ್ತದೆ. ಟ್ರಾಫಿಕ್ ಸಿಬ್ಬಂದಿಗಳು ಸ್ವಲ್ಪ ಸರಿಯಾಗಿ ಕೋಪರೇಟ್ ಮಾಡಿದ್ರೆ ಕರೆಕ್ಟಾಗಿ ಹೋಗ್ತದೆ. ಸರ್ ತಮ್ಮ ಹೆಸರು? ಭರತ್ ಕೋಳಿ, ಎಸ್ ಟಿ ಮತ್ತು ಜಿಲ್ಲಾ ಪ್ರಾಂತ. ಥ್ಯಾಂಕ್ ಯು.